ಒಂದು ಸಣ್ಣ ಪಟ್ಟಣದಲ್ಲಿ ಅರ್ಜುನ್ ಮತ್ತು ಕಾವ್ಯ ಎಂಬ ಇಬ್ಬರು ಯುವಕ ಯುವತಿಯರು ಇದ್ದರು. ಅವರು ಕಾಲೇಜಿನಲ್ಲಿ ಮೊದಲ ಬಾರಿ ಭೇಟಿಯಾದರು. ಮೊದಲಿಗೆ ಅದು ಸ್ನೇಹವಾಗಿ ಶುರುವಾದ ಆ ಪರಿಚಯ ನಿಧಾನವಾಗಿ ಒಂದು ಆಳವಾದ ಪ್ರೀತಿಯ ಬಂಧವಾಗಿ ಮಾರ್ಪಟ್ಟಿತು. ಅರ್ಜುನ್ ಕಾವ್ಯಳನ್ನು ತುಂಬ ಗೌರವಿಸುತ್ತಿದ್ದನು. ಕಾವ್ಯ ಕೂಡ ಅರ್ಜುನನ್ನು ತನ್ನ ಹೃದಯದ ಅರ್ಧ ಭಾಗದಂತೆ ನೋಡುತ್ತಿದ್ದಳು. ಅವರು ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದರು: ನಾವು ಯಾವ ಪರಿಸ್ಥಿತಿಯಾದರೂ ಒಟ್ಟಿಗೆ ಇರಬೇಕು, ಯಾವ ಸಂದರ್ಭದಲ್ಲೂ ನಾವು ಒಬ್ಬರಿಗೊಬ್ಬರನ್ನು ಬಿಟ್ಟುಕೊಡಬಾರದು. ಆದರೆ ಒಂದು ಸಂಜೆ ಸಮಯದಲ್ಲಿ ಪಾರ್ಕ್ನಲ್ಲಿ ಕೂತು ಮಾತನಾಡುತ್ತಿದ್ದರು. ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ಅವರ ಕನಸುಗಳೇನೆಂದರೆ, ನಮ್ಮ ಮನೆ ಹೇಗಿರಬೇಕು, ನಮ್ಮ ಮಕ್ಕಳಿಗೆ ಯಾವ ಹೆಸರು ಇಡೋಣ, ಇಂತಹ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದರು. ಅವರಿಗೆ ಪ್ರೀತಿ ಎಂದರೆ ಕೇವಲ ಮಾತಲ್ಲ, ಒಬ್ಬರಿಗೊಬ್ಬರು ಜೊತೆಯಾಗಿ ನಿಲ್ಲುವುದು, ಎಂತಹ ಸಂದರ್ಭದಲ್ಲೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡದಿರುವುದು. ಆದರೆ ಜೀವನ ಯಾವಾಗಲೂ ನಮ್ಮ ಕನಸಿನಂತೆ ಇರುವುದಿಲ್ಲ. ಒಂದು ದಿನ ಕಾವ್ಯಳ ಮನೆಯಲ್ಲಿ ಒಂದು ದೊಡ್ಡ ವಿಷಯ ನಡೆಯಿತು. ಕಾವ್ಯಳ ತಂದೆ ಅನಾರೋಗ್ಯದಿಂದ ಬಹಳ ದುರ್ಬಲರಾಗಿದ್ದರು. ಡಾಕ್ಟರ್ ಹೇಳಿದರು, ಅವರಿಗೆ ಹೆಚ್ಚು ಸಮಯ ಇಲ್ಲ, ಅವರ ಮನಸ್ಸಿನ ಆಶಯಗಳನ್ನು ತೀರಿಸಿ. ಕಾವ್ಯ ತಂದೆಯ ಮನಸ್ಸಿನಲ್ಲಿ ಒಂದು ದೊಡ್ಡ ಆಸೆ ಇತ್ತು: ತಮ್ಮ ಮಗಳ ಮದುವೆಯನ್ನು ನೋಡಬೇಕು. ಅವರು ತಮ್ಮ ಹಳೆಯ ಸ್ನೇಹಿತನ ಮಗನಾದ ರಾಘವ್ನ ಬಗ್ಗೆ ಹೇಳಿದರು. ಅವನು ತುಂಬ ಒಳ್ಳೆಯ ಹುಡುಗ, ನನ್ನ ಸ್ನೇಹಿತನ ಮಗ. ನಾನು ಅವನನ್ನು ಚೆನ್ನಾಗಿ ತಿಳಿದಿದ್ದೇನೆ. ನನ್ನ ಮಗಳು ಅವನ ಜೊತೆ ಸಂತೋಷದಿಂದ ಇರುತ್ತಾಳೆ ಮತ್ತು ಅವನಿಗೆ ಗೌರ್ಮೆಂಟ್ ಕೆಲಸ ದೊರಕಿದೆ ಎಂದು ಕಾವ್ಯಳ ತಂದೆ ಕಾವ್ಯಳ ಬಳಿ ಹೇಳಿದರು. ಈ ಮಾತನ್ನು ಕೇಳಿ ಕಾವ್ಯಳ ಹೃದಯ ಮುರಿದು ಹೋಯಿತು. ಆದರೆ ಕಾವ್ಯ ಅರ್ಜುನನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದಳು. ತಂದೆಯ ಅನಾರೋಗ್ಯದ ಪರಿಸ್ಥಿತಿಯನ್ನು ನೋಡಿ ಆಕೆಗೆ ಏನನ್ನೂ ಮಾತನಾಡಲಾಗಲಿಲ್ಲ ಮತ್ತು ಈಗ ತಾನು ಏನು ಮಾಡಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ. ಹೀಗಾಗಿ ಚಿಂತೆಯಲ್ಲೇ ಅವಳು ಆ ದಿನವನ್ನು ಕಳೆದಳು. ನನ್ನನ್ನು ಭೇಟಿಯಾಗಲು ಬಂದಾಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿದ್ದವು. ಅರ್ಜುನ್, ನನಗೆ ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು. ಅರ್ಜುನ್ ಅವಳನ್ನು ಶಾಂತವಾಗಿ ನೋಡುತ್ತಿದ್ದ. ಆದರೆ ಅವನ ಮನಸ್ಸಿಗೆ ಈಗಾಗಲೇ ಎಲ್ಲವೂ ಗೊತ್ತಾಗಿತ್ತು. ಕೆಲವು ದಿನಗಳ ಹಿಂದೆ ಅರ್ಜುನ್ನ ತಂದೆ ಅರ್ಜುನ್ ಜೊತೆ ಮಾತನಾಡಿದ್ದರು. ಅರ್ಜುನ್ ತಂದೆಯು ಕಾವ್ಯಳ ತಂದೆಯ ಸ್ನೇಹಿತನಾಗಿದ್ದನು. ಹೀಗಾಗಿ ಅರ್ಜುನ್ನ ಬಳಿ ಅರ್ಜುನ್ನ ತಂದೆ, ನನ್ನ ಸ್ನೇಹಿತನ ಆರೋಗ್ಯ ಚೆನ್ನಾಗಿಲ್ಲ. ಅವನ ಕೊನೆಯ ಆಸೆ ತನ್ನ ಮಗಳು ಕಾವ್ಯ ನಮ್ಮ ದೊಡ್ಡ ಮಗ ರಾಘವ್ ಜೊತೆ ಮದುವೆಯಾಗಬೇಕು ಎಂದು. ತನ್ನ ಸ್ನೇಹಿತನ ಕೊನೆಯ ಆಸೆಯ ಬಗ್ಗೆ ಅರ್ಜುನ್ ತಂದೆ ಅರ್ಜುನ್ನ ಬಳಿ ಹೇಳಿದನು. ಮಾತನ್ನು ಕೇಳಿದ ಅರ್ಜುನ್ನ ಹೃದಯ ನಿಂತಂತಾಯಿತು. ಆದರೆ ಅವನು ಏನನ್ನೂ ಹೇಳದೆ ರೂಮಿನ ಒಳಗೆ ಹೊರಟು ಹೋದನು. ಕಾವ್ಯ ಅವನ ಮುಂದೆ ನಿಂತು ಅಳುತ್ತಾ ಹೇಳುತ್ತಿದ್ದಳು: ಅರ್ಜುನ್, ನನ್ನ ತಂದೆ ತುಂಬ ಅಸ್ವಸ್ಥರಾಗಿದ್ದಾರೆ. ಅವರ ಕೊನೆಯ ಆಸೆ ನನ್ನ ಮದುವೆ ಅವರ ಸ್ನೇಹಿತನ ಮಗನೊಂದಿಗೆ ಮಾಡಬೇಕು ಎಂಬುದು. ನನಗೆ ಏನನ್ನು ಮಾಡುವುದೆಂದು ತಿಳಿಯುತ್ತಿಲ್ಲ ಎಂದು ಅಳುತ್ತಾ ಅರ್ಜುನ್ನ ಮುಂದೆ ಹೇಳಿದಳು. ಅರ್ಜುನ್, ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ. ನಿಮ್ಮ ತಂದೆಯ ಸ್ನೇಹಿತ ಬೇರೆ ಯಾರೂ ಅಲ್ಲ, ನನ್ನ ತಂದೆ. ನನ್ನ ಅಣ್ಣ ರಾಘವ್ನ ಜೊತೆ ನಿನ್ನ ಮದುವೆ ನಿಶ್ಚಯ ಆಗಿದೆ ಎಂದು ಕಾವ್ಯಳ ಬಳಿ ಹೇಳಿದನು. ಈ ಮಾತನ್ನು ಕೇಳಿ ಕಾವ್ಯಳ ಮನಸ್ಸು ಛಿದ್ರವಾಗಿ ಹೋಯಿತು. ಅರ್ಜುನ್ ಮನಸ್ಸಿನಲ್ಲಿ 1000 ಆಸೆಗಳನ್ನು ಇಟ್ಟುಕೊಂಡು ಕಾವ್ಯಳ ಮುಂದೆ ಸುಳ್ಳು ಹೇಳಿದನು. ಕಾವ್ಯ, ನಾನು ನಿನ್ನನ್ನು ಎಂದಿಗೂ ನಿಜವಾಗಿ ಪ್ರೀತಿ ಮಾಡಿಲ್ಲ ಎಂದು ಕಾವ್ಯಳ ಬಳಿ ಹೇಳಿದನು. ಈ ಮಾತನ್ನು ಕೇಳಿ ಕಾವ್ಯ ಬೆಚ್ಚಿ ಬಿದ್ದಳು. ಅರ್ಜುನ್, ಏನು ಹೇಳ್ತಾ ಇದ್ದೀಯಾ? ಈ ವಿಷಯದಲ್ಲಿ ತಮಾಷೆ ಮಾಡಬೇಡ, ನನಗೆ ಈಗಾಗಲೇ ತುಂಬ ನೋವಾಗಿದೆ ಎಂದಳು. ನಾನು ಈಗಾಗಲೇ ಯೋಚಿಸಿದ್ದೆ.